ನಾರಾಯಣಪ್ಪ ಅಂತ, ಹಂದಿಕುಂಟೆ, ಶಿರಾ ತಾಲೂಕು. ಈ ಗ್ರಾಮದಲ್ಲಿ ನಾವು ಕುಂಚಿಟಿಗರ ಕುಲ ಗೋತ್ರದ ಲಿಂಗೇನಹಳ್ಳಿ ಬುಡಕಟ್ಟಿಗೆ ಸೇರಿದ ಸೂರ್ಯನಾರ ಗೋತ್ರದ ಅವರು. ನಾವು ಹಂದಿಕುಂಟೆಯಲ್ಲಿ ಭಾಳ ಜನ ಇದ್ದೀವಿ, 40 ಮನೆಯಲ್ಲಿದ್ದೀವಿ. ಈಗ ನಮ್ಮೂರಲ್ಲಿ ಲಕ್ಷ್ಮೀ ಕಂಬದಂಗ ಲಿಂಗೇನಹಳ್ಳಿಯಿಂದ ಕರ್ಕೊಂಬರ್ಬೇಕು ಅಂತೇಳಿ ನಮ್ಮ ಬೆಂಗಳೂರಿಗೆ ಇರ್ತಕ್ಕಂಥ ಯುವ ಸಮುದಾಯದ ಹುಡುಗರು ದೊಡ್ಡಪ್ಪ ಹೆಂಗೆ ನಮಗೆಲ್ಲ ಮುಂದೆ ಮಾಡೋದು ಹೆಂಗೆ, ಹಿಂದೆ ಮಾಡಿದ್ದು ನೀವು ನೋಡಿದ್ದೀರಾ, ನಾವು ಮುಂದೆ ಕಲ್ತ್ಕೋಬೇಕು, ನೀವು ಮಾಡಬೇಕು ಅಂತೇಳಿ ಹೆಚ್ಚಿನದಾಗಿ ನಮಗೆ ಸಹಕಾರ ಮತ್ತು ಒತ್ತಾಯ ಮಾಡಿದ್ರಿಂದ ಆಮೇಲೆ ನಮ್ಮ ಗ್ರಾಮದಲ್ಲಿ ಭಾಳ ವಿಶೇಷವಾಗಿ ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ರಿಂದ ನಾವು ಇವತ್ತು ಮುಖಂಡರುಗಳು ಮುಂದ್ಬಿದ್ದು ಈ ಲಕ್ಷ್ಮೀ ಕಂಬದ ರಂಗನಾಥ ಸ್ವಾಮಿನ ಜಾತ್ರೆ ಟೈಪು ವಿಶೇಷವಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವಾದ್ರೂ ನಿಶ್ಚಯ ಮಾಡ್ಕೊಂಡು ಈಗ ಹಂಗೆ ಮಾಡ್ತಾ ಇದ್ವಿ. ಬಹಳ ಬರದಿಂದ ನಡೀತಾ ಇದ್ವಿ ಕಾರ್ಯಗಳು ಎಲ್ಲ ವಿಶೇಷವಾಗಿ ಒತ್ತು ಕೊಟ್ಟು ಯಾವ್ಯಾವ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತ ಮಾಡಿ ಮುಂದೆ ಈ ಗ್ರಾಮಕ್ಕೂ ಒಳ್ಳೇದಾಗಬೇಕು. ನಮ್ಮ ತಲೆ ಅಂತ ಇನ್ನು ಮುಂದಿನ ದಿನದಾಗೂ ಅವರು ಇದೇ ತರ ದೇವತಾ ಕಾರ್ಯ ಮಾಡಿಕೊಂಡು ಗ್ರಾಮದ ಏಳಿಗೆಗೆ ಆಮೇಲೆ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ದೇವರು ಕರುಣಿಸುವಂತೆ ವಿಶೇಷವಾಗಿ ಈ ಕಾರ್ಯಕ್ರಮ ನೆರವೇರಬೇಕು ಅಂತ ಹೇಳಿ ನಾವಾದ್ರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ದೇವತಾ ಕಾರ್ಯನ ಇದು ನಮ್ಮ ಮನೆ ಕೆಲಸ ಅಂತ ಹೇಳಿ ನಾವು ಚಾಚು ತಪ್ಪನ ಎಲ್ಲಾ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ಮಾಡ್ತಾ ಇದ್ದೀವಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ನಮ್ಮದು ಮೂಲ ಲಿಂಗೇನಹಳ್ಳಿ ಬುಡಕಟ್ಟು, ನಾವು ಸೂರ್ಯನರು. ನಾವು ಇದರಿಂದ ಸ್ಟಾರ್ಟ್ ಆಗ್ತಾ ಇರ್ತಕ್ಕ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಉತ್ಸವ ಇದು ಅದ್ದೂರಿಯಾಗಿ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವ ಮಾಡೋಕ್ಕೆ ನಮ್ಮ ಪೂರ್ವಜರು ಏನು ಸಹಕಾರ ಕೊಟ್ಟಿದ್ರು ಅದೇ ಸಹಕಾರ ಸುಮಾರು 35 ವರ್ಷಗಳ ಹಿಂದಿಂದಟು ನಡೀತಾ ಇದೆ. ಹಿಂದಿಂದಟ್ಟು ನಡೆದಿದ್ದು ನಮ್ಗೆ ಗೊತ್ತಿರಲಿಲ್ಲ. ಈಗ ಅದನ್ನ ಮತ್ತೆ ಮರುಕಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ, ಮತ್ತೆ ಮಳೆ ಬೆಳೆ ಬರಲಿ, ಇನ್ನೊಂದು ಮತ್ತೊಂದು ರೋಗ ರುಜಿನ ಇಲ್ದಂಗೆ ಆಗಲಿ ಅಂತ ಹೇಳಿ ನಮ್ಮ ಊರಿನ ಗ್ರಾಮಸ್ಥರು ಸಹ ಹೆಚ್ಚಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೊಂದಾಣಿಕೆಯಿಂದ ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿ ಮತ್ತು ಹಾಗೂ ನಮ್ಮ ದೇವಸ್ಥಾನದ ಉದ್ಧಾರ ಎಲ್ಲ ಮಾಡೋದಕ್ಕೋಸ್ಕರ ನಾವು ದಿನಾಂಕ 21ರಿಂದ 23ವರೆಗೂ ಮಾಡ್ತಾ ಇದ್ವಿ. ದಯಮಾಡಿ ಎಲ್ಲ ಬಂಧು ಬಾಂಧವರು ಹಿರಿಯರು ಸಹಕಾರ ಕೊಟ್ಟು ಬಂದು ನಮ್ಮ ಲಕ್ಷ್ಮೀರಂಗನಾಥ ದೇವಸ್ಥಾನದ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ವಿ. ಗೋವಿಂದಪ್ಪ ಅಂತೇಳಿ ಹಂದಿಕುಂಟೆ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ಕಂಬದಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಹಂದಿಕುಂಟೆ ಗ್ರಾಮಸ್ಥರ ಅಣ್ಣತಮ್ಮಗಳು ಎಲ್ಲ ಸೇರ್ಕೊಂಡು ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಅಣ್ಣತಮ್ಮಗಳೆಲ್ಲ ಸೇರ್ಕೊಂಡು ಮಾಡಬೇಕು. ವಿಶೇಷವಾಗಿ ಯಾರೂ ಒಂದು ಒಲ್ಲದ ಮನಸ್ಸು ತುಂಬಂಗಿಲ್ಲ, ಪ್ರತಿಯೊಬ್ಬರೂ ಒಂದು ಒಗ್ಗಟ್ಟಿನಿಂದ ಇದು ಮಾಡಿ ಇವಾಗ ಜಾತ್ರಾ ಮಹೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದರಿಂದ ದಿನಾಂಕ 20ನೇ ತಾರೀಕು ಇಲ್ಲಿಂದ ಸಾಯಂಕಾಲ 5:30-6 ಗಂಟೆ ಟೈಮ್ಗೆ ಕರ್ಕೊಂಬಂದು ಸ್ವಾಮಿನ ಪಟ್ಟ ಮಾಡಿಬಿಟ್ಟು ಅವತ್ತು ಸಾಯಂಕಾಲ ಪ್ರತಿ ಅಣ್ಣ ತಮ್ಮಗಳ ಮನೆಯಿಂದ ಎಲ್ಲ ಅಕ್ಕಿ ಮೀಸಲು ಕಲೆ ಇದು ಮಾಡಿ ತಿರುಗಿ ಮಾರನೇ ದಿನ ಅನುಸಂತರ್ಪಣೆ ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲದವರೆಗೂ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಮಂಗಳವಾರ ದಿವಸ ಸೋಮವಾರ ದಿನ ಬೆಳಗ್ಗೆ ಆರತಿ ಮಹೋತ್ಸವ ಮಾಡ್ಕೊಂಡು ಎಲ್ಲ ಅಣ್ಣತಮ್ಮಗಳ ಮನೆಯಿಂದ ಒಂದು ಪಟ್ಟಣದ ರೀತಿ ಶೃಂಗಾರ ಮಾಡಿ ಈ ಗ್ರಾಮನ ಸ್ವಚ್ಛ ಮಾಡಿ ವಿಜೃಂಭ ರೀತಿಯಿಂದ ಮಾಡಬೇಕು ಅಂತಂದೇಳಿ ಒಕ್ಕಲರಿಂದ ಎಲ್ಲರನ್ನು ಸಹಕಾರ ಕೊಡ್ತೀವಿ ಅಂತಂದೇಳಿ ಇದು ಮಾಡಿದ್ರಿಂದ ನಾವೆಲ್ಲ ಮುಖಂಡರುಗಳು ಸೇರಿ ಇದು ಮಾಡಲೇಬೇಕು ಅಂತಂದೇಳಿ ಒಂದು ದಾಖಲೆ ಮಾಡಬೇಕು ಅಂತ ಇದು ಮಾಡ್ತೀವಿ.